ನೋಡಿ ಇಲ್ಲಿ ಒಂದ್ ಕರ ಅದ ಹೆಣ್ಗರ ಒಳ್ಳೆ ಚೆನ್ನಾಗಿ ಸಾಕೋರೆ. ಇದಕ್ಕೆ ಅವರು ಕೂಟನ ಹುಡುಕ್ತವ್ರೆ. ಆಮೇಲೆ ಅವರು ಕರನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದ ಬನ್ನಿ. ನಮಸ್ತೆ ಅಣ್ಣ. ನಮಸ್ಕಾರ. ಹೇಳಿ. ಯಾವ ಊರು ಅಣ್ಣ? ಅಣ್ಣ ಬನ್ನೂರ್ ಹತ್ರ ಮಾರ್ಗೋಡ್ನಹಳ್ಳಿ ಅಣ್ಣ. ಬನ್ನೂರ್ ಹತ್ರ ಮಾರ್ಗೋಡ್ನಹಳ್ಳಿ. ಅಣ್ಣ ಕರ ನಿಮ್ದೇ ಅಣ್ಣ? ನಮ್ದೇ ಅಣ್ಣ. ಎಷ್ಟು ಜೊತೆ ಸಾಕಿದೀರಣ್ಣ? ಅಣ್ಣ ನಮ್ಮ ಹತ್ರ ಈಗ 2 ಏರು 1 ಒಂಟಿ ಅದಣ್ಣ. ಈಗ ನೀವು ಹೊಸ್ದಾಗ್ ಸಾಕ್ತಾ ಇರೋದು ಮೊದ್ಲಿಂದನೂ ಸಾಕ್ತಾ ಇರೋದು ತಾತನ ಕಾಲದಿಂದ? ಅಣ್ಣ ನಮ್ ತಾತನ ಕಾಲದಿಂದಲೂ ನಾವು ದನ ಕಟ್ಟೆ ಇರ್ತೀವಿ. ಯಾವಾಗ್ಲೂ ಎಣ್ಣೆಸ ಮನೇಲಿ ಒಂದ್ ಜೊತೆ ಇದ್ದೇ ಇರ್ತವೆ. ಬಟ್ ನಾನ್ ಫೀಲ್ಡ್ ಬಂದು 2015 ಬಂದೆ ಅಣ್ಣ. 2015 ಬಂದಿದ್ರಿ. ಕರ ಎಷ್ಟ್ ತಿಂಗಳು ಕರ ಅಣ್ಣ ಇದು? ಅಣ್ಣ ಇವಾಗ ಬರೋ 6ನೇ ತಾರೀಖಕ್ಕೆ ಸೆಪ್ಟೆಂಬರ್ 6ರಲ್ಲಿ ಹುಟ್ಟಿರೋದು. 6ನೇ ತಾರೀಖಕ್ಕೆ 5 ತಿಂಗಳು ತುಂಬುತ್ತೆ ಅಣ್ಣ. ಈ ಕರಿಗೆ ಬ್ಲಡ್ ಏನೇನು ಅಣ್ಣ? ಇದು ಯಗ್ನೂರ್ ಬ್ಲಡ್ ಲೈನ್ ಅಣ್ಣ. ಯಗ್ನೂರು ತಡಗೋಡಿ ಅರ್ಜುನ ಅಂತ ಓರಿ ಇದೆ, ಅದ್ರ ಮಗಳು ಅಣ್ಣ ಇದು. ತಡಗೋಡಿ ಓರಿ ಅರ್ಜುನನ್ ಮಗಳಂತ. ನೋಡಿ ಈಗ ನೀವು ಕರನ ತಗೊಳ್ತೀರಿ ಅನ್ಕೊಳ್ಳಿ, ಇದ್ರ ಜೊತೆ ಹುಡುಕ್ತಾ ಇದ್ರಿ, ನೀವ್ ಯಾವ ತರ ಸೆಲೆಕ್ಟ್ ಮಾಡ್ತೀರಿ ಅಣ್ಣ? ಕರ ಅಂದ್ರೆ ಅಣ್ಣ 2 ನಾಮ ಇರ್ಬೇಕು ಅಣ್ಣ. 2 ನಾಮ. ಸಣ್ಣ ಬುಂಡೆ ಇಲ್ಲಿ 2 ರೇಖದಳ ಅಣ್ಣ. 2 ಡ್ರಾಪ್ ಇರ್ಬೇಕು. 2 ಡ್ರಾಪ್. ಸಣ್ಣ ಬುಂಡೆ ಆಗಿರ್ಬೇಕು. ಸಣ್ಣ ಬುಂಡೆ. ಕತ್ತು ಗಂಧಳ್ಳಿ ಇರ್ಬಾರ್ದು ಅಣ್ಣ. ಗಂಧೊಟ್ಟಿ ಇರ್ಬಾರ್ದು. ಸ್ವಲ್ಪ ಇದ್ರೆ ಪರವಾಗಿಲ್ಲ. ಸ್ವಲ್ಪ ಇದ್ರೆ ಸ್ವಲ್ಪ ಇದ್ರೆ ಎಳಕತ್ತದ. ಇದು ಹಾಲ್ ಕುಡಿ ಕರು ಅಣ್ಣ. ಈಗ ಇನ್ನ ಹಾಲ್ ಕುಡಿ ಕರ. ಮತ್ತೆ ಲೈನ್ ಬೇಕು ಅಣ್ಣ. ಲೈನು ಯಾವ್ದು? ವೈಟ್ ಲೈನಾ? ವೈಟ್ ತೆರೆ ಇರ್ಬೇಕು. ಈ ತೆರೆ ಬಣ್ಣನೇ ಬರ್ಬೇಕು. ಇದು ತೆರೆ ಬಣ್ಣ ಬರ್ಬೇಕು. ಸುಳಿ ಎಲ್ಲೆಲ್ಲಿ ಬರ್ಬೇಕು ಅಣ್ಣ ನೀವ್ ಹೇಳಲ್ಲ ಅಣ್ಣ? ಇವಾಗ ನೋಡಿ ಅಣ್ಣ, ಇಲ್ಲೇ 3 ಸುಳಿ ಬರ್ತವೆ ಅಣ್ಣ. 3 ಸುಳಿ. ಇದು ಮೇನ್ ಆಗಿದ್ದು ತಾಯಿ ಸುಳಿ. ತಾಯಿ ಸುಳಿ. ಇದೇ ತಾಯಿ ಸುಳಿ 2 ಕಣ್ಣನ್ ಮಧ್ಯೆ ಬಂದ್ರೆ ಮುಕ್ಕಣ್ ಸುಳಿ ಐತೆ. ಮುಕ್ಕಣ್ ಸುಳಿ ಅದನ್ನ ಕಟ್ಟಲ್ಲ ಯಾರು ಕಟ್ಟಲ್ಲ. ಇದೇ ತಾಯಿ ಸುಳಿ 2 ಕೊಂಬಿನ ಮಧ್ಯೆ ಬಂದ್ರೆ ಮಸ್ಕ ಸುಳಿ ಅಂತಾರೆ. ಮಸ್ಕ ಸುಳಿ ಅದನ್ನು ಕಟ್ಟಲ್ಲ. ಈ ತಾಯಿ ಸುಳಿ ಮೇಲೆ ಇನ್ನೊಂದ್ ಸುಳಿ ಕೆಳಗಡೆ ಬಂದು ಒಂದ್ರ ಮೇಲೆ ಒಂದಿದ್ರೆ ಕೊಡೆ ಮೇಲೆ ಕೊಡೆ ಅಂತಾರಣ. ಕೊಡೆ ಮೇಲೆ ಕೊಡೆ. ಅದನ್ನು ಕಟ್ಟಲ್ಲ ಅಣ್ಣ. ಅದನ್ನು ಕಟ್ಟಲ್ಲ. ಹಣೆ ಮೇಲೆ ಒಂದೇ ತಾಯಿ ಸುಳಿ ಇರ್ಬೇಕು ಅಣ್ಣ. ಹಣೆ ಮೇಲೆ ಒಂದೇ ತಾಯಿ ಸುಳಿ. ನೋಡಿ ನೀವು ಎಲ್ಲೆಲ್ಲೋ ಹೋಗಿ ಯಾಮರ್ಸಿ ದನ ತಗೊಳ್ಳೋರ್ಗೆ ಇವ್ರ ಒಂದು ಕಿವಿ ಮಾತು ಹೇಳ್ತವ್ರೆ. ಇದನ್ನ ನೋಡ್ಕೊಂಡು ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಇನ್ನೇನ್ ಸುಳಿ ಬಗ್ಗೆ ಹೇಳೋಣ ಅಣ್ಣ. ಇಲ್ಲಿ ಕೊಂಬಿಂದ ಹಿಂದೆಗಡೆ ಇಲ್ಲೊಂದ್ ತಾಯಿ ಸುಳಿ ಬರ್ತೇಣ. ಅಲ್ಲೊಂದ್ ಬರ್ತದೆ. ಈ ತಾಯಿ ಸುಳಿ ಅಣ್ಣ ಕೊಂಬಿಂದ ನಾವು 4 ಬೆಟ್ ಈ ತರ ಮಡಗ್ತಿವಿ. 4 ಬೆಟ್ ಬಿಟ್ಟು ಆಚೆಗಡೆ ಹೋಗ್ಬಾರ್ದು, ಹಿಂದೆಗಡೆ ಇರ್ಬಾರ್ದು ಸುಳಿ. ಸುಳಿ ಹಿಂದೆಗಡೆ ಇದ್ರೆ ಅದನ್ನ ಕೆಲವು ಕಡೆ ನಗ್ಬಡ್ಕ ಅಂತಾರೆ ಒಂದ್ ಸೈಡ್. ನಮ್ ಸೈಡ್ ಏನಾದ್ರು ಚೊಟ್ರ ಸುಳಿ ಅಂತೀವಿ ಅಣ್ಣ. ಅದನ್ನ ಇದು ತಪ್ಪು ಅಣ್ಣ. 4 ಬೆಟ್ಟಿಂದ ಒಳಗಡೆ ಇರ್ಬೇಕು ಯಾವಾಗ್ಲೂ. 4 ಬೆಟ್ಟಿಂದ ಒಳಗಡೆ ಇರ್ಬೇಕು ಅಣ್ಣ. ನೆಕ್ಸ್ಟ್ ಅಣ್ಣ, ಇಲ್ಲಿ ಅಣ್ಣ ಗೋಪುರದ ಹತ್ರ ಒಂದ್ ಸುಳಿ ಬರ್ತೇ ಅಣ್ಣ. ಇಲ್ಲಿ ಗೋಪುರದ ಹತ್ರ ಇಲ್ಲಿ ಗೋಪುರದಿಂದ 4 ಬೆಟ್ ಬಿಟ್ಟು ಇದು ಹಿಂದೆಗಡೆ ಇರ್ಬೇಕು ತಾಯಿ ಸುಳಿ. ಇಲ್ಲೊಂದ್ ತಾಯಿ ಸುಳಿ ಬರುತ್ತೆ. ಈ ಗೋಪುರದ ಹತ್ರ ಇದ್ರೆ ಅದು ಪಾತಾಳ ಸುಳಿ ಆಗ್ಬಿಡುತ್ತೆ. ಹೌದಾ? ಇದನ್ನು ಯಾರು ಕಟ್ಟಲ್ಲ ಅಣ್ಣ. ಯಾರು ಕಟ್ಟಲ್ಲ. ನೆಕ್ಸ್ಟ್ ಅಣ್ಣ, ಇಲ್ಲೂ ಬನ್ನಿ ಅಣ್ಣ. ಇದು ಕೀಲು ಅಣ್ಣ. ಯಾವ್ದು? ಇಲ್ಲಿ ಇದು ಕೀಲು. ಇದು ಹಸಿನ್ ಕೀಲು ಅಂದ್ರೆ ಅಣ್ಣ. ಇದು ಈ ಕೀಲಿನಿಂದ ಮುಂದೆಗಡೆ ಎಷ್ಟ್ 4 ಬೆಟ್ ಬಿಟ್ಟು ಇಲ್ಲಿಂದ ಎಲ್ಲಿವರೆಗೂ ಯಾವ ಸುಳಿ ಯಾರು ಇರ್ಲಿ ಅಣ್ಣ, ಅದು ಏನು ತಪ್ಪು ಬರಲ್ಲ. ಬಟ್ ಕೀಲಲ್ಲಿ ಇದ್ರೆ ಅದನ್ನು ಕೀಲ್ ಸುಳಿ ಅಂತಾರೆ. ಕೀಲ್ ಸುಳಿ ಅಂತ. ಅದನ್ನು ಕಟ್ಟಲ್ಲ. ಹೌದಾ? ನೆಕ್ಸ್ಟ್ ಬನ್ನಿ ಇಲ್ಲಿ. ಇದು ಬಾಲ. ಬಾಲ ತೆಂಡೆ ಮೇಲೆ ಇಲ್ಲೊಂದು ಈನ್ ಸುಳಿ ಅಂತ ಬತ್ತಣ. ಈನ್ ಸುಳಿ ಅಂತ ಬತ್ತೆ. ಅದನ್ನು ಕಟ್ಟಲ್ಲ. ಈನ್ ಸುಳಿ ತಪ್ಪು. ನೆಕ್ಸ್ಟ್ ಇಲ್ಲಿ ಬಾಲದ ಕೆಳಗಡೆ ಬನ್ನಿ. ಬಾಲದ ಕೆಳಗಡೆ ಇಲ್ಲಿ ಪರಕ್ ಸುಳಿ ಬತ್ತಣ. ಬಾಲದ ಕೆಳಗಡೆ 1000 ಕಾಲ್ ತರ ಹರ್ಕೊಂಡಿರುತ್ತೆ. 1000 ಕಾಲ್ ತರ ಹರ್ಕೊಂಡಿರುತ್ತೆ ಬಾಲದ ಕೆಳಗಡೆ. ಅದನ್ನು ಕಟ್ಟಲ್ಲ ಅಣ್ಣ. ಅದನ್ನು ಕಟ್ಟಲ್ಲ. ನೆಕ್ಸ್ಟ್ ಇಲ್ಲೂ ಬನ್ನಿ ಅಣ್ಣ. ಕತ್ತ ಹತ್ರ ಇಲ್ಲಿ ಅಣ್ಣ ಗುಂಡ್ಗೆ 2 ಸೈಡ್ ಗುಂಡ್ಗೆ ಬತ್ತಣ. 2 ಸೈಡ್ ಗುಂಡ್ಗೆ. ಗುಂಡ್ಗೆ ಸುಳಿ ಬಲ್ದಗಡೆನಾರು ಇರ್ಲಿ ಎಡದಗಡೆನಾರು ಇರ್ಲಿ. ಬಟ್ 2 ಸೈಡ್ ಇದ್ರೆ ತಪ್ಪಿಲ್ಲ. 2 ಸೈಡ್ ಇದ್ರೆ ತಪ್ಪಿಲ್ಲ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಗುಂಡ್ಗೆಲಿ ಇವಾಗ ಎಲ್ಲಾ ಬಲ್ಗಡೆನೆ ಕೇಳ್ತಾರಣ್ಣ. ಹೌದೌದು. ಎಡದಗಡೆ ಯಾರು ಒಪ್ಪಲ್ಲ. ಬಲ್ದಗಡೆ ಯಾವ ಗುಂಡ್ಗೆ ಸುಳಿ ಇರ್ಲಿ ಒಪ್ಕತ್ತಾರ. 2 ಸೈಡ್ ಇರ್ಲಿ. ಎಡದಗಡೆ ಮಾತ್ರ ಯಾರು ಒಪ್ಪಲ್ಲ. ನೆಕ್ಸ್ಟ್ ಇಲ್ಲಿ ಕತ್ತತ್ರ ಬತ್ತವಣ. ಕಾಡ್ ಸುಳಿ ಅಂತ ಬತ್ತಣ. ಇಲ್ಲಿ ಕಾಡ್ ಸುಳಿ ನರಕ್ ಟಚ್ ಆಯ್ತವ ಕಾಡ್ ಸುಳಿ ಅಂತ. ಕಾಡ್ ಸುಳಿ 2 ಸೈಡ್ ಇರ್ಲಿ ಅದು ಏನ್ ತಪ್ಪಿಲ್ಲ. ಆಮೇಲೆ ಬಲ್ದಗಡೆ ಸೈಡ್ ಇದ್ರು ತಪ್ಪಿಲ್ಲ. ಎಡದಗಡೆ ಅಣ್ಣ ಏನಿದ್ರು ತಪ್ಪು ಕಟ್ತಾರಣ. ಏನಿದು ಎಡಗಡೆ ಇದ್ರೆ ತಪ್ಪೋಣ. ನೆಕ್ಸ್ಟ್ ಇಲ್ಲೂ ಬನ್ನಿ ಅಣ್ಣ. ಕಾಲತ್ರ ಈ ಕೀಲದಲ್ಲ, ಈ ಕೀಲಿಂದ ಕೆಳಗಡೆ ಸುಳಿ ಬರ್ತವೆ. ಇಲ್ಲಿ ಕಣ್ಕಾಲ್ ಸುಳಿ ಅಂತಾರೆ. ಕಣ್ಕಾಲ್ ಸುಳಿ ಕಾಲ್ ಹತ್ರ ಬರುವಂತ. ಇಲ್ಲಿ ಅಣ್ಣ ಈ ಕೀಲಿಂದ ಕೆಳಗಡೆ ಮೇಲ್ಗಡೆ ಬರೋ ಏನ್ ಲೆಕ್ಕೋಕ್ಕಿಲ್ಲ. ಹೌದು. ಕೆಳಗಡೆ ಇರ್ತವಣ್ಣ ಕಣ್ಕಾಲ್ ಸುಳಿ ಅಂತಾರಣ. ಹೌದಾ? ಇದನ್ನು ಗಮನಿಸ್ಬೇಕು ಅಣ್ಣ. ಅದು ಗಮನಿಸ್ಬೇಕು. ಇದನ್ನು ಇದ್ರೆ ಇದು ತಪ್ಪು ಕಟ್ತಾರೆ. ಇದನ್ನು ತಗೊಳಲ್ಲ. ಅದು ತಗೊಳಲ್ಲ. ಇಷ್ಟು ಸುಳಿ ಅಣ್ಣ. ಪ್ರತಿಯೊಂದು ಹಸುವಾಲಿ ಕರುವಾಲಿ ಇಷ್ಟೆಲ್ಲ ಗಮನಿಸ್ಬಿಟ್ರೆ ಮೋಸ ಆದಂಗೆ. ಮೋಸ ಅಂದ್ರೆ ಮಾರ್ಬಿಡ್ತಾರಣ್ಣ. ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲಾ ಗಮನಿಸ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು. ಈಗಿನ ಯುವಕರಿಗೆ ಏನಾರ ಒಂದ್ ಕಿವಿ ಮಾತು ಹೇಳ್ತೀರಾ ಅಣ್ಣ? ಅದೇ ಅಣ್ಣ, ಯುವಕರಿಗಣ ಇಷ್ಟೆಲ್ಲ ಹೇಳಿದ್ರಣ್ಣ. ಈ ಯಾರೇ ಗೊತ್ತಿಲ್ಲ ಅಂದ್ರು ಈ ವಿಡಿಯೋ ನೋಡಿ ಇಷ್ಟೊಂದ್ ಸುಳಿನ ಅಬ್ಸರ್ವ್ ಮಾಡಿ ದನ ತಗೊಳ್ಳಿ ಅಂತ ಹೇಳ್ತೀನಿ. ನೋಡಿ ಈ ವಿಡಿಯೋ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ಗೆ 3 ವಿಡಿಯೋ ಹಾಕಿರ್ತೀನಿ. ದಯವಿಟ್ಟು ಇದನ್ನ ಗಮನಿಸ್ಬೇಕು. ಇವ್ರು ಹೇಳ್ತಾ ಇರಂಗೆ ಸುಳಿ ಬಗ್ಗೆ ನಿಮ್ಗೆ ಏನು ಗೊತ್ತಿರಲ್ಲ.
ಎಲ್ಲಾರು ಹುಡ್ತಾಗ್ಲೇ ತಿಳ್ಕೊಂಡ್ ಬಂದಿರೋದಿಲ್ಲ. ಇದನ್ನ ನೋಡ್ಕೊಂಡು ನೀವು ತಿಳ್ಕೊಂಡ್ರೆ ನಿಮ್ಗೆ ಮುಂದೆ ಅನುಕೂಲ ಆಯ್ತದಲ್ವಣ. ಇವಾಗ ಎಲ್ಲಾರು ಒಂದ್ ಸಂತೆಗೆ ಹೋಯ್ತಾರೆ ಅಣ್ಣ, ಹಾ. ಸಂತೆಲಿ ಯಾಮಾರ್ಸು ಜಾಸ್ತಿ ಅಣ್ಣ. ಹಾ. ಆಗ ಅಣ್ಣ ಯಾರು ಇದ್ ವಿಡಿಯೋ ನೋಡಿ ಹಾ. ಎಲ್ಲೆಲ್ಲಿ ಸುಳಿ ಬರ್ತವೆ ಏನು ಅಂತ ಅಬ್ಸರ್ವ್ ಮಾಡಿ ಹಾ. ತಗಂದ್ರೆ ಒಳ್ಳೇದು ಅಣ್ಣ. ಯಾಕಂದ್ರೆ ಸಂತೆಲಿ ಜನ ಜಾಸ್ತಿ ಇರ್ತಾರೆ, ನಿಜ. ಜನ ಜಾಸ್ತಿ ಇದ್ದಾಗ ನಾವೆಲ್ಲ ಗಮನಿಸಕ್ ಆಗಲ್ಲ. ಹೌದೌದು ಇನ್ನು ಹಳ್ಳಿ ಆದ್ರೆ ಮನೆ ಹತ್ರ ಹೆಂಗಾರು ಬಿಟ್ಟು ನೋಡ್ಬೋದು ನಾವು. ಹೌದೌದು. ಸಂತೆಲಿ ಹೆವಿ ದನ ಇರ್ತವೆ, ಹಾ. ಏನ್ ನೋಡ್ಬೇಕು ಅದನ್ನ ನೋಡ್ಕೋಬೇಕಷ್ಟೇ. ಹಾ. ಅಂತದ್ರಲ್ಲಿ ಹುಷಾರಾಗಿ ಗಮನಿಸಿ ದನ ತಕರಿ ಅಂತ ಹೇಳ್ತೀನಿ ಅಣ್ಣ. ಹುಷಾರಾಗಿ ಗಮನಿಸಿ ದನ ತಕೊಳ್ಳಿ ಅಂತ ಇವರು ಮುನ್ನೆಚ್ಚರಿಕೆ ಕೊಡ್ತವ್ರೆ. ಮುಂದೆ ಬೆಳವಣಿಗೆ ಬರುವಂತ ಕರ ಇದು. ಇದಕ್ಕೆ ಕೂಟನೂ ಹುಡುಕ್ತಾ ಇದೀರಿ ಅಣ್ಣ. ಊಟ ಹುಡುಕ್ತಾವ್ನಿ ಅಣ್ಣ, ಸಿಕ್ಕೋದ್ರೆ 1000 ಹೆಚ್ಚಾಗ್ಲಿ ಕಮ್ಮಿ ಅಲ್ಲಿ ಹಾ. ನಾನೇ ತಗತೀನಿ ಅಣ್ಣ. ಇವ್ರ ನಂಬರ್ ಎಲ್ಲ ಪ್ರತಿಯೊಂದು ಡೀಟೇಲ್ ಇದ್ರಲ್ಲಿ ಹಾಕಿರ್ತೀನಿ. ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಅನುಕೂಲ ಬೇಕು ಆ ತರ ಕರಗಳು ತಗೊಳ್ಳಿ.